ನಮಸ್ಕಾರ. ಸುದೀರ್ಘ ಸಾರ್ವಜನಿಕ ಜೀವನದ ಅನುಭವ ಇರುವಂಥ ಎಸ್.ಸಿ. ಕೃಷ್ಣ ಅವರು ಬೆಂಗಳೂರು ದಕ್ಷಿಣ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧ್ಯಕ್ಷ ಆಗಿದ್ದಾರೆ, JDSನ ಅಧ್ಯಕ್ಷ ಆಗಿದ್ದಾರೆ. ಅನೇಕ ಸವಾಲುಗಳ ಮಧ್ಯೆ ಇವತ್ತು ಅವರು ಈ ಒಂದು ಜವಾಬ್ದಾರಿಯುತ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳು ಅಥವಾ ತಿಂಗಳುಗಳಲ್ಲೇ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಕೂಡ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅವರ ಮುಂದಿರುವಂಥ ಸವಾಲುಗಳು ಏನು ಅನ್ನುವಂಥದ್ರ ಬಗ್ಗೆ ಅವ್ರ ಜೊತೆಗೆ ನಾವು ಮಾತನಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ಗ್ರೇಟರ್ ಬೆಂಗಳೂರು ಚುನಾವಣೆ ಬರ್ತಾ ಇದೆ. ತಾವು ಹೊಸದಾಗಿ ಅಧ್ಯಕ್ಷರು ಕೂಡ ಆಗಿ ಇವತ್ತು JDSನ ಒಂದು ಸಾರಥ್ಯವನ್ನು ವಹಿಸಿದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ. ಸೊ ಈ ಒಂದು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಯಾವ ರೀತಿ ಪಕ್ಷವನ್ನು ಸನ್ನದ್ಧಗೊಳಿಸ್ತಾ ಇದ್ದಾರೆ? ಈ ಚುನಾವಣೆ ಗ್ರೇಟರ್ ಬೆಂಗಳೂರು ಚುನಾವಣೆ ಕಾರ್ಯಕರ್ತರ ಚುನಾವಣೆ. ಈ ಮಹಾನಗರ ಪಾಲಿಕೆ ಏನು ಚುನಾವಣೆ ಇದೆ ಕಾರ್ಯಕರ್ತರ ಚುನಾವಣೆ. ಕಾರ್ಯಕರ್ತರಿಗೆ ನಾವುಗಳೇ ಅವರಿಗೆ ಬೆನ್ನು ತಟ್ಟಿ ಅವ್ರಿಗೆ ಹುಮ್ಮಸ್ಸಿನಿಂದ ಕೆಲಸ ಮಾಡುವಂಥ ಅವಶ್ಯಕತೆ ಅನಿವಾರ್ಯತೆಗಳಿರ್ತದೆ. ಯಾಕೆ ಅಂತಂದರೆ ಯಾವುದೇ ಒಂದು ಪಕ್ಷದಲ್ಲಿ ತಗೊಂಡ್ರು ಕಾರ್ಯಕರ್ತರುಗಳ ಚುನಾವಣೆ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ಯಾವ್ಯಾವ ಪಕ್ಷ ಎಷ್ಟೆಷ್ಟು ದಿವಸ ಹೆಂಗೆ ಮಾಡಿ ಎಷ್ಟು ವರ್ಷಗಳ ಕಾಲ ಮುಂದೂಡ್ಕೊಂಡು ಬಂದಿದೆ ಅಂತ. ಆದರೆ ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ನವರು ಒಂದು ಆರ್ಡರ್ ಮಾಡಿದ್ದಾರೆ, ನೀವು ಜೂನ್ 8 ಒಳಗಡೆಗೆ ಚುನಾವಣೆ ಮಾಡಬೇಕು ಅಂತೇಳ್ಬಿಟ್ಟು. ಆ ಜೂನ್ 8 ಒಳಗಡೆ ಮಾಡ್ತಾರೋ ಬಿಡ್ತಾರೋ ಸುಪ್ರೀಂ ಕೋರ್ಟ್ ಅಂದಕ್ಕೂ ಇನ್ನೊಂದು ಸತಿ ಚಾಟಿ ಬೀಸುತ್ತೆ ಅಂತಲ್ಲಾದರೂ ನನ್ನ ಅನಿಸಿಕೆ. ಈ ಚುನಾವಣೆ ಯಾವಾಗಾದರೂ ಮಾಡಲಿ ನಾವು ಯುವಕರುಗಳನ್ನ ಸನ್ನದ್ಧರಂತಗೂ ಮಾಡಲೇಬೇಕು. ಆ ಚುನಾವಣೆಯಲ್ಲಿ ಹೋರಾಟಕ್ಕೆ ನಮ್ಮ ಶಕ್ತಿನಂತಗೂ ಕೊಡಲೇಬೇಕು. ಆ ಹುಡುಗರುಗಳನ್ನ ಸಂಘಟಿಸ್ಕೊಂಡು ಅವ್ರಿಗೆ ಬೆನ್ನು ತಟ್ಕೊಂಡು ಒಂದು ಏನೇನು ಕಾರ್ಯಚಟುವಟಿಕೆಗಳನ್ನ ಮಾಡಿಸ್ಕೊಂಡು ಇವತ್ತಿನ ದಿವಸ ನಾನು 5ನೇ ತಾರೀಕು ಒಂದು ಇದನ್ನು ಮಾಡ್ತಾಯಿದ್ದೀವಿ, ಸಮ್ಮೇಳನ ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ ಹುಡುಗರುಗಳ ರಾಜಕಾರಣದ ಭವಿಷ್ಯ ಅಡಗಿರೋದ್ರಿಂದ ಆ ಸಮ್ಮೇಳನದ ಅವಶ್ಯಕತೆ ನಮ್ಮ ಎಲ್ಲ ಯುವಕರು ಮಿತ್ರರಿಗೂ ಗೊತ್ತಾಗಿರೋದ್ರಿಂದ ಬಹಳ ಹುಮ್ಮಸ್ಸಿನಿಂದ ಗೊತ್ತು ಕಷ್ಟಕಾಲದಲ್ಲಿ ಇದ್ದೀವಿ ನಾವು. ಕಷ್ಟಕದಲ್ಲಿ ಸುಖ ಕಾಣೋದೇ ನಮ್ಮ ಜೀವನದ ಧ್ಯೇಯ ಅಂತ ನನ್ನ ಭಾವನೆ. ಸರ್, ಈಗ ಬೆಂಗಳೂರು ನಗರಕ್ಕೆ ಸೀಮಿತವಾದಂಥ ಚುನಾವಣೆ ಆಗಿರೋದ್ರಿಂದ JDS ಎಷ್ಟರ ಮಟ್ಟಿಗೆ ಇಲ್ಲಿ ಶಕ್ತಿಶಾಲಿ ಆಗಿದೆ ಮತ್ತು BJP ಜೊತೆಗೆ ಹೊಂದಾಣಿಕೆ ಇರೋದ್ರಿಂದ ಎಷ್ಟು ಸ್ಥಾನಗಳು ಸಿಗುತ್ತೆ, ಯಾವ ಸ್ಥಾನಗಳು ಸಿಗುತ್ತೆ ಅನ್ನುವಂಥದ್ದು ಇನ್ನೂ ಒಂದು ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಈ ಪಕ್ಷ ಸಂಘಟನೆ ಎಲ್ಲೇ ಒಂದು ಕಡೆ ತೊಡಕಾಗುತ್ತಾ ಅನ್ನುವಂಥ. ಪಕ್ಷದ ಸಂಘಟನೆಗೆ ನಮ್ಗೆ ಯಾವಾಗಲೂ ತೊಡಕಾಗೋದಿಲ್ಲ. ಯಾಕೆ ಅಂತಂದರೆ ಈ ಕಾರ್ಪೊರೇಷನ್ ಚುನಾವಣೆ ಸ್ಥಳೀಯ ವ್ಯಕ್ತಿಗಳನ್ನ ಆಧಾರಿತವಾಗಿ ಚುನಾವಣೆ ನಡೆಯುವಂಥದ್ದು. ಈಗ ನೀವು ಹೇಳಿದ್ರಿ BJP ಜೊತೆ ಮೈತ್ರಿ ವಿಷಯದ ಬಗ್ಗೆ ನಾವು ಈಗಲೇ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದರೆ ಅದನ್ನು ತಲೆ ಕೆಡಿಸ್ಕೊಳ್ಳೋರು ರಾಜ್ಯದ ವರಿಷ್ಠರಿರ್ತಾರೆ, ದೇಶದ ವರಿಷ್ಠರಿರ್ತಾರೆ. ಅವರುಗಳು ಏನು ರಾಜಿ ಮಾಡ್ಕೊಳ್ತಾರೆ, ನಾವು ಅದಕ್ಕೆ ಬದ್ಧವಾಗಿರ್ತೀವಿ. ಆದರೆ ನಮ್ಮ ಸಂಘಟನೆ ಶಕ್ತಿ ಬೇರೆ ಪಕ್ಷದವ್ರಿಗೂ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಸಕ್ರಿಯವಾಗಿ ನಮ್ಮ ಯುವಕ ಪಡೆಯನ್ನು ಕಟ್ಟಿಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಸರಿ, ಬೆಂಗಳೂರು ಈ GBA ಎಲೆಕ್ಷನ್ ಏನಿದೆ ಇದು ಒಂದು ರೀತಿಯ ಹೊಸ ಅನುಭವ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಈ ಸರ್ತೆ ಏನು 5 ಮಹಾನಗರ ಪಾಲಿಕೆಯನ್ನು ಡಿವೈಡ್ ಮಾಡಿದ್ದಾರೆ. ವಾರ್ಡ್ಗಳೆಲ್ಲ ಚಿಕ್ಕದಾಗಿರುವಂಥದ್ದು, ಸಾಕಷ್ಟು ರಿಸರ್ವೇಷನ್ ಮೀಸಲಾತಿಯ ಗೊಂದಲಗಳಿರೋ ಹಿನ್ನೆಲೆಯಲ್ಲಿ ಪಕ್ಷದ ಒಂದು ಕಾರ್ಯಕರ್ತರನ್ನ ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದಾರೆ, ಚುನಾವಣೆಗೆ ವಿಶೇಷವಾಗಿ ಯಾವ ರೀತಿ ಒಂದು ಪಡೆಯನ್ನು ತಯಾರಿ ಮಾಡ್ತಾ ಇದ್ದಾರೆ? ನಮಗೆ ಈ ವಾರ್ಡು ಚಿಕ್ಕದು ದೊಡ್ಡದು ಅನ್ನೋ ಪ್ರಶ್ನೆ ಬರಲ್ಲ. ಇವಾಗ ನಾವು ಒಂದು ಕಡೆ ಎಲ್ಲರೂ ಈಜಕ್ಕೆ ಹೋಗ್ಬೇಕು ಅಂತಂದರೆ ದೊಡ್ಡ ಜಾಗದಲ್ಲಾರೋ ಈಜ್ಬೋದು, ಚಿಕ್ಕ ಜಾಗದಲ್ಲಾದರೂ ಇರ್ಬೋದು. ಆ ಈಜಿನ ಕಲಿಕೆನ ನಮ್ಮ ಹುಡುಗರುಗಳು ಕಲ್ತ್ಕೊಳ್ಬೇಕಾದ ಅವಶ್ಯಕತೆ ಅಂದರೆ ಚುನಾವಣಾ ಹೋರಾಟಕ್ಕೆ ಅವ್ರದ್ದೇ ಆದಂಥ ಹೆಂಗೆ ತೊಡಸ್ಕೊಳ್ಬೇಕು ಅನ್ನೋದನ್ನು ಅವ್ರ ಭಾವನೆಗಳಿಗೆ ಹೆಂಗೆ ವ್ಯಕ್ತಪಡಿಸ್ತೀವಿ ಅದಕ್ಕೆಲ್ಲ ಒಂದು ಬುದ್ಧಿ ಹೇಳ್ಕೊಂಡು ಹೆಂಗಿರಬೇಕು ಅನ್ನೋದನ್ನು ನಾವು ಹೇಳ್ತೀವಿ. ಜನಗಳ ಮಧ್ಯದಲ್ಲಿತ್ತು ಅಂದರೆ ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವ್ದು ಕಷ್ಟ ಆಗ್ತದೆ? ನಮ್ಮ ಶಕ್ತಿ ಎಲ್ಲಿವರೆಗೂ ಇರ್ತದೆ ನಮ್ಮ ಶಕ್ತಿ ಅಲ್ಲಿವರೆಗೂ ನಾವು ಹೋಗ್ತೀವಿ. ಸರ್, ಈಗ ಚುನಾವಣೆ ಅಂತ ಬಂದಾಗ ಸಾಕಷ್ಟು ಸಂಪನ್ಮೂಲಗಳು ಬೇಕಾಗುತ್ತೆ, ಸಾಕಷ್ಟು ಜನರ ಸಹಕಾರ ಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ JDS ಯಾವ ಸ್ಥಿತಿಯಲ್ಲಿದೆ? ಇವತ್ತಿನ ಸ್ಥಿತಿನಲ್ಲಿ ನೀವು ಅಂದ್ಕೊಂಡಿರ್ಬೋದು JDS ಪರಿಸ್ಥಿತಿ ಕಷ್ಟ ಅಂತ. ನೀವು ಎಲ್ಲೇ ತಗೊಳ್ಳಿ ಕಷ್ಟ ಇದ್ದೇ ಇರ್ತದೆ. ಕಷ್ಟ ಇಲ್ಲದಲೇ ಇರೋ ಜಾಗ ಯಾವುದೂ ಇರೋದಿಲ್ಲ. ಕಷ್ಟದಲ್ಲಿ ನಾವು ಸುಖ ಬೀಳುವಂಥ ಒಂದು ಸನ್ನಿವೇಶಕ್ಕೆ ಬರ್ತಾ ಇದ್ದೀವಿ. ಹುಡುಗರುಗಳಲ್ಲಿ ಹುಮ್ಮಸ್ಸನ್ನ ನೋಡಿದ್ರೆ JDS ಬೆಂಗಳೂರು ಸಿಟಿನಲ್ಲಿ ಒಂದು ಸ್ವಲ್ಪ ಶಕ್ತಿ ಕಮ್ಮಿ ಇರ್ಬೋದು. ಆದರೆ ಇವತ್ತಿನ ದಿವಸ ಕುಮಾರಸ್ವಾಮಿ ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಜನಸಾಮಾನ್ಯರು ಮಾತಾಡ್ಕೋತಾ ಇದ್ದಾರೆ. ಸೊ ನಮಗೆ ಅದು ನಮ್ಮ ಕಾರ್ಯಕರ್ತರ ಚುನಾವಣೆ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾರೆ. ಇವಾಗ ಹೇಳಿದ್ರೆ ವಾರ್ಡ್ ವಿಂಗಡಣೆಗಳು ಈಗಾಗಲೇ ನಿಮಗೆ ಗೊತ್ತಿರ್ಬೋದು 50% ಲೇಡೀಸ್ಗೆ ಬಿಟ್ಕೊಡುವಂಥದ್ದಿದೆ. ಇನ್ನು ರಿಸರ್ವೇಷನ್ ಇದೆ. ಇನ್ನೆಲ್ಲ ಥರದ್ರದ್ದು ರಿಸರ್ವೇಷನ್ ಸೇರಿಸ್ಕೊಂಡು ನಮಗೆ ಎಲ್ಲ ಕಡೆನೂ ಎಲ್ಲರನ್ನೂ ನಿಲ್ಲಿಸುವಂಥ ಶಕ್ತಿ ಇದೆ. ಹಿರಿಯರೇನಾದರೂ ವರಿಷ್ಠರೇನಾದರೂ ಕಾಂಪ್ರಮೈಸ್ ಮಾಡ್ತು ಅಂದರೆ ನಮ್ಗೆ ಇಷ್ಟರಲ್ಲಿ ನಿಂತ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀವಿ ಆಗಿದ್ರೆ ನಾವು ಅದಕ್ಕೂ ಬದ್ಧವಾಗಿರ್ತೀವಿ.
ಯಾಕೆ ಅಂತಂದರೆ ನಮ್ಮ ಶಕ್ತಿನ ಕ್ರೋಢೀಕರಿಸ್ಕೊಂಡು ನಮ್ಮ ಶಕ್ತಿನ ಹೆಚ್ಚಿಸ್ಕೊಳ್ಳುವಂಥ ಅನಿವಾರ್ಯತೆ ನಮಗಿದೆ. ಇವಾಗ ನಿಮಗೆ ಗೊತ್ತಿರ್ಬೋದು, 90ನೇ ಇಸ್ವಿನಲ್ಲಿ BJPನವರು ಎರಡೇ ಇದ್ರು ಲೋಕಸಭೆಯಲ್ಲಿ. ನಮ್ಮ ಜನತಾ ಪರಿವಾರದವರು ಅವರಿಗೆ ಸಹಕಾರ ಕೊಟ್ಟಿದ್ದರಿಂದ 89ಕ್ಕೆ ಹೋದರು. ಇವಾಗ ಹೇಳ್ಬೋದು, ಬೇರೆ ಮಿತ್ರ ಪಕ್ಷದವ್ರು ಹೇಳ್ಬೋದು ಇವ್ರ ಶಕ್ತಿ ಇಲ್ಲ ಅಂತ. ಅವತ್ತಿನ ಶಕ್ತಿ ನಾವು ಕೊಟ್ಟಿದ್ದೀವಿ ತಾನೇ ಇವರು ಬಲಿಷ್ಠವಾಗಿ ಬೆಳೆದಿರೋದು ಎಲ್ಲರೂ. ನಾನು ಅದನ್ನು ಮಾತಾಡುವಂಥ ನೈತಿಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಆದರೆ ಇತಿಹಾಸನ ಜ್ಞಾಪಿಸುವಂಥ ಒಂದು ವಿಷಯಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಇವನ್ನೆಲ್ಲ ನಾವು ಮಾತಾಡುವಂತೆಲ್ಲ ವರಿಷ್ಠರು ಮಾತಾಡ್ತಾರೆ. ಸರ್, ಈಗ ಬೆಂಗಳೂರು ಅಂತ ಬಂದಾಗ ಸಮಸ್ಯೆಗಳು ಸಾಕಷ್ಟಿದೆ. ಬೆಂಗಳೂರು ನಗರದಲ್ಲಿ ಇವತ್ತು ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಕಸ ಎತ್ತುವಂಥ ಸಮಸ್ಯೆಗಳಿರ್ಬೋದು, ಈ ರೀತಿಯ ಒಂದು ಸಿವಿಕ್ ಪ್ರಾಬ್ಲಮ್ಸು ಸಾಕಷ್ಟಿದೆ. ಈ ಬಾರಿಯ ಚುನಾವಣೆಯಲ್ಲಿ ಯಾವ ಪ್ರಮುಖ ವಿಷಯಗಳನ್ನು JDS ಹೈಲೈಟ್ ಮಾಡ್ತಾ ಇದೆ, ಯಾವ ವಿಷಯಗಳನ್ನು ಮುಂದಿಟ್ಕೊಂಡು ಚುನಾವಣೆಯಲ್ಲಿ ಜನರ ಬಳಿ ಹೋಗ್ತಾ ಇದೆ ಅನ್ನುವಂಥದ್ದು? ನಮಗೆ ಕುಮಾರಣ್ಣವ್ರು ಮಾಡಿರುವಂಥ ಏನು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರದ್ದೇ ಆದಂಥ ಒಂದು ಕಲ್ಪನೆ ಇತ್ತು. ಅದಕ್ಕೆ ಅಂತ ಒಂದು 25,000 ಕೋಟಿಗಳನ್ನ ಅವ್ರು CM ಆಗಿದ್ದಾಗ ಎತ್ತಿಟ್ಟಿದ್ದು. ಅದು ಇವಾಗ ಎಲ್ಲೆಲ್ಲಿ ಹೋಗಿದೆ, ಏನೇನಾಗಿದೆ, ನಾವು ಅದನ್ನು ಇದು ಅವಾಗಿನ ಕಾಲದಲ್ಲಿ ಹೇಳ್ತಾ ಇದ್ವಿ, ಏನು ಅಂತ ನಾವು ಚರ್ಚೆಗೆ ಬರೋದಿಲ್ಲ. ಇವತ್ತಿನ ಕಲ್ಪನೆಯಲ್ಲಿ ಮಹಾನಗರ ಪಾಲಿಕೆ ಇದ್ದರೆ ಕಸದ ಒಂದು ಏನು ಸಮಸ್ಯೆ ಇರ್ಬೋದು, ಸ್ಥಳೀಯವಾಗಿ ಅದಕ್ಕೆ ಪರಿಹಾರ ಕೊಡುವಂಥವ್ರು ಕಾರ್ಪೊರೇಟರ್ ಆಗಿರ್ತಾರೆ. ಒಬ್ಬ MLA ಅದನ್ನೆಲ್ಲದನ್ನು ನೋಡೋಕ್ಕಾಗ್ದಲೇ ಇರುವಂಥ ಸನ್ನಿವೇಶ ಸಂದರ್ಭನ ಇರ್ತದೆ. MP ಇರೋದೇ ಇಲ್ಲ, ದೇಶದ ಕಷ್ಟ ಸುಖಗಳನ್ನ ನೋಡ್ಕೊಳ್ತಾರೆ. ಈ ಥರದ ರಸ್ತೆ ಇರ್ಬೋದು, ನೀವು ಹೇಳ್ದಂಗೆ ಟ್ರಾಫಿಕ್ ಇರ್ಬೋದು, ನೀವು ಹೇಳ್ದಂಗೆ ಕಸದ್ದಿರ್ಬೋದು, ಸ್ಥಳೀಯವಾಗಿ ಅವ್ರವ್ರ ಮನೆ ಚೊಕ್ಕಟವಾಗಿ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಬೇರೆ ಬೇರೆ ಏರಿಯಾಗಳನ್ನು ಎಲ್ಲರೂ ಚೆನ್ನಾಗಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ಮನೆ ಚೆನ್ನಾಗಿಡಬೇಕು ಅಂತಂದಾಗ ಮಹಾನಗರ ಪಾಲಿಕೆ ಸದಸ್ಯ ಅವರ ವಾರ್ಡನ್ನ ತನ್ನ ಸ್ವಂತ ಮನೆ ಥರ ನೋಡ್ಕೋತಾರೆ, ನೋಡಿಕೊಂಡು ಅದಕ್ಕೆ ಬದ್ಧವಾಗಿರ್ತಾರೆ. ಆ ಬದ್ಧತೆ ಅವ್ರನ್ನ ಮುಂದಿನ ದಿನಗಳಲ್ಲೂ ಗುರುತಿಸುವಂಥದ್ದಕ್ಕೆ ಹೋಗ್ತದೆ. ಸರ್, ಕೊನೆಯದಾಗಿ ತಾವು ಬಹಳ ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀರಾ, ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಗುರುತಿಸ್ಕೊಂಡಿದ್ರಿ. ಈ JDSಗೆ ಬಂದಿರುವಂಥದ್ದು, JDSನ ಅನುಭವ ಹೇಗಿದೆ ಮತ್ತು JDSನ ಕಟ್ಟುವ ದೃಷ್ಟಿಯಿಂದ ತಾವು ಯಾವ ಪಾತ್ರವನ್ನು ಮುಂದಿನ ದಿನಗಳಲ್ಲಿ ವಹಿಸ್ಬೋದು ಅನ್ನೋದು? ಇಲ್ಲ, ನನಗಿದೊಂಥರ ನನ್ನ ರಾಜಕಾರಣದ ದಿನಗಳನ್ನ ಶುರು ಮಾಡಿದ್ದು, ನಮ್ಮ ವಿದ್ಯಾರ್ಥಿ ನಾಯಕನಾಗಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಜನತಾದಳದಿಂದಲೇ. ನಾವು ಅವಾಗ 83, 84ಇಂದಲೂ ನಮ್ಮ ರಾಜಕಾರಣದ ಜೀವನಗಳನ್ನ ನಮ್ಮ ಜನತಾದಳದಿಂದ ಶುರು ಮಾಡಿದ್ದೀವಿ. ನನಗೇನು ಇದು ಹೊಸದಲ್ಲ. ಕಾರಣಾಂತರಗಳಿಂದ ನಾವೊಂದು ಸ್ವಲ್ಪ ದಿವಸ ನಾವು MP ಪ್ರಕಾಶ್ನ ಫಾಲೋ ಮಾಡ್ತಾಯಿದ್ವಿ. MP ಪ್ರಕಾಶ್ ಆದಮೇಲೆ ಸಹಕಾರಿ ಕ್ಷೇತ್ರದಕ್ಕೆ ಹೋದ್ವಿ. ಸಹಕಾರಿ ಕ್ಷೇತ್ರದಿಂದ ಮತ್ತೆ ನಮಗೆ ಜನತಾದಳದಲ್ಲಿ ಬಂದು ಬೆಂಗಳೂರು ಸಿಟಿನಲ್ಲಿ ಒಂದು ಸ್ವಲ್ಪ ನಮ್ಮದೇ ಆದಂಥ ಯುವಕ ಮಿತ್ರ ಪಡೆಗಳನ್ನ ಕಟ್ಕೊಂಡು ಒಂಚೂರು ಬಲಿಷ್ಠ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಜನತಾದಳದಕ್ಕೆ ಹೋಗಿದ್ವಿ. ಇದು HC ಕೃಷ್ಣ ಅವ್ರ ಮಾತು. ಸಾಕಷ್ಟು ರಾಜಕೀಯ ಅನುಭವ ಇರುವಂಥವ್ರು. ಇಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಕುಮಾರಸ್ವಾಮಿ ಅವರು, ದೇವೇಗೌಡರು, ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಂಗಳೂರು ನಗರದಲ್ಲಿ, ವಿಶೇಷವಾಗಿ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ JDSನ ಸ್ಟ್ರೆಂಥನ್ ಮಾಡುವಂಥ ಕೆಲಸವನ್ನು ಬಹಳ ಉತ್ಸುಕತೆಯಿಂದ HC ಕೃಷ್ಣ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತಾ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನು